ಹೇಳ್ಬೇಡ ಸುಮ್ಮನೆ ಅವನು ಬರ್ಲಿ, ಅವನು ಕುಡಿಲಿ, ಅವನು ಟೇಸ್ಟ್ ಮಾಡ್ಲಿ ಹೇಳಿ ಎರಡರಲ್ಲಿ ಕೊಳ್ತೋಗಿರೋದು ಅದು ಒಂಥರ ಐತ್ ಕಾಣಿದ್ದು. ಶುಗರ್ ಚೆನ್ನಾಗಿಲ್ಲ ಯಾವಲ್ಲ, ಶುಗರ್ ಚೆನ್ನಾಗಿಲ್ಲ ಅಂತ ಅವನೇ ಸಾಲ್ಟ್ ಕೊಡ್ದ. ಇದೇ ಪರವಾಗಿಲ್ಲ, ಇದು ಕೊಳ್ತೋಗಿರೋದು ಕಡೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಮನೇಲಿ ತಿಂಡಿ ಮಾಡ್ತಾ ಇಲ್ಲ, ಒಂದು ಫ್ರೆಂಡ್ ಮದುವೆ ಕರೆದಿದ್ದಾನೆ, ಅದಕ್ಕೆ ಮದುವೆಗೆ ಹೋಗ್ತಾ ಇದ್ದೀನಿ. ಇವಾಗ ನನ್ನ ಫ್ರೆಂಡ್ ಬರಬೇಕು ಕರ್ಕೊಂಡು ಹೋಗೋಕ್ಕೆ. ಅವ್ನು ಇನ್ನೂ 10ಗೆ ಅಂದ್ಬಿಟ್ಟು ಈಗಾಗಲೇ 11 ಇನ್ನೂ ಬಂದಿಲ್ಲ. ಹೊರಡ್ತೀನಿ, ಇವಾಗ ಟೈಮ್ ಆಗಿದೆ. ಅವನು ಬರ್ಬೋದಾ ಇನ್ನೇನು 1-2 ಮಿನಿಟ್ಸಲ್ಲಿ ಬರ್ತಾನೆ, ನೋಡೋಣ. ನೋಡಿ ಹೆಂಗೆ ನೋಡ್ತಾವನು. ಹೋಗ್ತೀನಿ, ಚಪ್ಪಲಿ ಹಾಕ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಒಂದು 40 ಮಿನಿಟ್ಸ್ ಬೇಕು ಹೋಗ್ಬಿಟ್ಟು ಬರೋಕ್ಕೆ. ಬಿಟ್ ಕಾಯಿನ್ ಶೇಟ್ ಹಾಕೊಂಡ್ ಬಂದವನೆ. ಗಾಳಿಲಿ ಕೇಳಿಸ್ತಿಲ್ಲ ಅನ್ಸುತ್ತೆ ನೋಡಿ ಫ್ರೆಂಡ್ಸ್, ಕೇಳಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಇವಾಗ ಜಸ್ಟ್ ಬಂದೆ ಮದುವೆ ಮುಗಿಸ್ಕೊಂಡು ಮನೆಗೆ. ಇವಾಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಅಂಗಡಿ ಹತ್ರ ಹೋಗ್ತೀನಿ. ಊಟ ಅಲ್ಲೇ ಆಯಿತು. ಊಟ ಆಮೇಲೆ ಮನೇಲಿ ಏನಾದರೂ ಮಾಡಿದ್ರೆ ತಿನ್ನಕ್ಕೆ ಅಂತ. ಏನು ಸೌಂಡ್ ಆಫ್ ಮಾಡಿಬಿಟ್ರಲ್ಲ? ಹಾಂ, ನೀನು ಇದು ಮಾಡ್ತಿದ್ಯಲ್ಲ ಅಂತ. ಆಮೇಲೆ ಸ್ವಲ್ಪ ಗಾಯ್ಸ್, ಇವಾಗ ಊಟಕ್ಕೆ ಬಂದಿದೆ. ನಾನು ಜಸ್ಟು 4-5 ಆಗಕ್ಕೆ ಬಂದಿದೆ. ನಾನು ಮದುವೆಗೆ ಹೋಗಿದ್ನಲ್ಲ, ಹೊಟ್ಟೆ ಹಸ್ತಿರ್ಲಿಲ್ಲ, ಅದಕ್ಕೆ ಇವಾಗ ಬಂದೆ. ನಮ್ಮಮ್ಮ ಇವಾಗ ಹಾಕ್ಕೊಡ್ತಾವ್ರೆ ಅಡುಗೆನ. ಅಡುಗೆ ಅಂತೀನಿ, ಅಡುಗೆ ಮಾಡೋರು ಯಾವಾಗಲೂ. ನಾನೇ ಬಂದಿರಲಿಲ್ಲ, ಈಗ ಮಾಡಿಕೊಡ್ತಾವ್ರೆ. ಏನಮ್ಮ ಎಲ್ಲ ಫುಲ್ಲು ಚೂರಾಗೋಗ್ಬಿಡ್ತು. ಸಾಂಬಾರು ಹಾಕ್ಕೊಡಿ, ನಾನು ತಿಂತಿರ್ತೀನಿ. ಅಲ್ಲೇ ನನ್ನ ಫೋನ್ ಚಾರ್ಜ್ ಆಗ್ತಾಯಿದೆ, ಅದಕ್ಕೆ ಚಾರ್ಜ್ ಹಾಕ್ಬಿಟ್ಟು ಬರ್ತೀನಿ. ನಮ್ಮ ಅಕ್ಕನೂ ಸೋಜಾ ಆಗಲಿ, ಅವರು ಮಲ್ಕೊಂಡವ್ರೆ. ನಾನು ಇವಾಗ ಟಿ ವಿ ನೋಡ್ಕೊಂಡು ಊಟ ಮಾಡ್ತೀನಿ. ಊಟ ಮಾಡ್ಬಿಟ್ಟು ಸಿಗ್ತೀನಿ ರೀ. ಈಚೆ ಮಾತ್ರ ಸಖತ್ ಬಿಸಿಲೈತೆ ಇವತ್ತು. ವೆದರು ಸಖತ್ ರಿಪೋರ್ಟ್ ಕೊಡ್ತೀನಿ ನೋಡಿ, ವೆದರ್ ರಿಪೋರ್ಟ್ ಕೂಡ ಕೊಡ್ತೀನಿ ನಾನು. ವೆದರ್ ಹೇಗಿದೆ ಅಂದರೆ ತುಂಬ ಬಿಸಿಲಿದೆ ಇವತ್ತು ಈಚೆ ಕಡೆ. ನೋಡಿ, ಸೂರ್ಯನ ನೋಡ್ಬೋದು ನೀವು, ಆಲ್ಮೋಸ್ಟ್ ಆ ಮಟ್ಟಿಗಿದೆ ಇವತ್ತು. ಯಾಕಂದರೆ ವೆದರ್ ಹಂಗಿದೆ ಇವತ್ತು. ನಾವು ವ್ಲಾಗ್ ಜೊತೆ ವೆದರ್ ರಿಪೋರ್ಟ್ಸ್ ಎಲ್ಲ ಕೊಡ್ತಾ ಇರ್ತೀವಿ. ಇಲ್ಲಿ ಮೌಂಟೈನ್ಸ್ ಇಲ್ಲ, ಎಲ್ಲ ಮೌಂಟೈನ್ಸ್ ಕೂಡ ತೋರಿಸಿವೆ ನಾನು. ಮೌಂಟೈನ್ಸ್ ಇದ್ದಿದ್ರೆ ನಮ್ಮ ಅಮ್ಮ ಹಾಕೊಂಬಂದರು. ಈಗ ಊಟ ಮಾಡ್ತೀನಿ ರೀ. ಗಾಯ್ಸ್, ಇದು ನಮ್ಮ ಫ್ರೆಂಡ್ಸಿಗೆ ಕುಡ್ಸೋಣ ಅಂತ ಜ್ಯೂಸ್ ತಂದಿದ್ದೀನಿ. ನಾನು ಕುಡ್ದೆ, ಇದ್ರ ರಿವ್ಯೂ ನಮಗೇನೋ ಇದೊಂಚೂರು ಇಷ್ಟ ಆಗಿಲ್ಲ. ಇನ್ನು ನೋಡಿ, ಇದು ಯಾವ್ದಾರು ಕುಡಿಯೋಗಿದ್ದಿದ್ರೆ ಕುಡಿಯೋಕೆ ಹೋಗ್ಬಿಡಿ. ಇದೇನು ನನಗೇನು ಇಷ್ಟ ಆಗಲಿಲ್ಲ. ಒಂಥರ ಕಂಟೆಂಟ್ಸ್ ಇದ್ರೊಳಗಡೆ ಏನೂ ಇಲ್ಲ, ಬರೀ ವಾಟರ್ ಶುಗರ್ ಐತೆ ಅಷ್ಟೇ. ನಾನು ಕೋಕೋನಟ್ ವಾಟ್ರು ಅಂತ ತೊಗೊಂಡೆ, ಆದರೆ ಒಂಚೂರು ಚೆನ್ನಾಗೇ ಇಲ್ಲ. ಈಗ ಯಾರಾದರೂ ನಮ್ಮ ಹುಡುಗರು ಬರ್ತಾರೆ, 2 ಬಾಟ್ಲು ತಂದು 2 ತೊಗೊಂಡಿದ್ನ 2 ಕುಡ್ದಿಲ್ಲ, ಹಂಗೆ ಇಟ್ಟಿದ್ದೀವಿ. ಒಂಚೂರು ಚೆನ್ನಾಗೇ ಇಲ್ಲ, ಇದು ವೇಸ್ಟಲ್ಲಿ ವೇಸ್ಟ್ ಇದು. ಅದಕ್ಕೋಸ್ಕರನೇ ಇಟ್ಟಿದ್ದೀನಿ, ಟೇಸ್ಟ್ ಮಾಡ್ಸೋಣ. ಅವ್ರಿಗೂ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತಾರೆ ಅಂತ. ಅವರು ಬರಲಿ ಅಂತ ಕಾಯ್ತಾ ಇದ್ದೀನಿ. ಬಂದಾಗ ಟೇಸ್ಟ್ ಮಾಡಿಸ್ತೀನಿ ನೋಡಿ. ಈಗ ಬಂದವನೇ ಜ್ಯೂಸ್ದು ರಿವ್ಯೂ ಹೇಳ್ತಾನೆ. ಯಾವ್ದು ಫಸ್ಟ್ ಕುಡಿತೀಯ? ಸಾಲ್ಟ್ ಕುಡಿತೀಯ, ಶುಗರ್ ಕುಡಿತೀಯ? ಶುಗರ್. ಹಾಂ, ಪಕ್ಕ ಜ್ಯೂಸ್ ಇದು. ಈ ಜ್ಯೂಸ್ ಆಗಿಲ್ಲ ಅಂದರೆ ನಂಗೆ ಬೈದು ಬಿಡ್ಬೇಕಿರಿ. ಹೆಂಗೈತೆ? ಚೆನ್ನಾಗಿಲ್ವಾ? ಸಾಲ್ಟ್ ಚೆನ್ನಾಗೈತಿ ನೋಡಿ. ತಲೆ ಕೊಡ್ದಂಗೆ ಆಯ್ತದು. ತಲೆ ಕೊಡ್ದಂಗೆ ಆಯ್ತಾ? ಎರಡು ಚೆನ್ನಾಗಿಲ್ಲ. ಕುಡ್ಕೊಳ್ಳೋ ಫುಲ್ಲು. ಇದು ಬೇಡ ಅಂತಾನೆ ನಾನು ಅದಕ್ಕೆ ತಂದಿಟ್ಟಿರೋದು, ಕುಡಿಯೋಕ್ಕಾಗ್ತಿಲ್ಲ. ಅವ್ನಿಗೆ ಹೇಳ್ಬೇಡ ಸುಮ್ಮನೆ, ಅವನು ಬರಲಿ, ಅವನು ಕುಡೀಲಿ, ಅವನು ಟೇಸ್ಟ್ ಮಾಡಲಿ. ಊಟ ಮಾಡಿರೋ ಟೇಸ್ಟ್ ಆಯ್ತು. ಊಟ ಮಾಡ್ಕೊಂಬಂದಿದ್ದ ಪಾಪ. ಊಟ ಮಾಡಿದ್ದು ಎಲ್ಲ ಒಂಥರ ಈಗ ಹೊಟ್ಟೆ ತೊಳಸಿ ನಂತರ ಆಯ್ತಾ. ನಿಮ್ಗೊಂದು 5 ನಿಮಿಷ ಯಾವ ಚೆನ್ನಾಗಿರಲಿಲ್ಲ, ಜಾಸ್ತಿ ಹೇಳಿ 2ರಲ್ಲಿ ಕೊಳ್ತೋಗಿರೋದು ಅದು. ಏನು ಅಲ್ಲೇ ನನಗೂ ಜಾಸ್ತಿ ಕುಡ್ಕೊಂಬಿಟ್ಟವನೇ. ಇದು ಫಸ್ಟ್ ಶುಗರ್ ಕುಡಿ, ಶುಗರ್ ಚೆನ್ನಾಗೈತೆ. ಶುಗರ್ ಕಂಟೆಂಟ್ ಬೇಕಂದ್ರೆ ಅದಕ್ಕೆ ಮಾಡ್ತಿರೋದ. ಕಂಟೆಂಟ್ ಬೇಕಣಪ್ಪ. ಶುಗರ್ ಚೆನ್ನಾಗೈತಾ, ಸಾಲ್ಟ್ ಚೆನ್ನಾಗೈತಾ? ಲಾ ಕುಡಿಲ್ಲ, ಎಳ್ನೀರು ಆಗಿಲ್ಲ ಅಂದ್ರೆ ಬೈದೇ ಬಿಡ್ಲಾ ನನ್ಗೆ. ಇನ್ನು ಬೇಕು, ಇನ್ನೂ 2 ಬರ್ತಾರೆ. ಸಾಲ್ಟ್ ಶುಗರ್ ಚೆನ್ನಾಗಿಲ್ವಾ? ಒಂಥರ ಐತ್ ಕಾಣಿದ್ದು. ಶುಗರ್ ಚೆನ್ನಾಗಿಲ್ಲ ಯಾವಲ್ಲ, ಶುಗರ್ ಚೆನ್ನಾಗಿಲ್ಲ ಅಂತ ಅವನೇ ಸಾಲ್ಟ್ ಕೊಡ್ದ.
ಬಾಲ ಇಲ್ಲಿ ಹೆಂಗಿದ್ಲ ಇದೇ ಪರವಾಗಿಲ್ಲ. ಲೋ ಇದು ಕೊಳ್ತೋಗಿರೋದ್ ಕಡ್ಲ ಎಲ್ಲೋಗ್ದೆ ಅಂತ ಈಚೆ ಹೋಗಿದೆ. ಧನು ನಾನು ಇದ್ಕೊಡ್ಬಿಟ್ಟು ವಾಂತಿ ಮಾಡ್ಕೊಂಡ್ ಬಂದಿದೀವಿ. ಎಷ್ಟು ಇದು? 20 ರೂಪಾಯಿ ಬೇಕ್ರಿಲ್ ತಾಂಡು ಹೊಸ್ದಾಗ ಕಾಣಿಸ್ತಂತ ಕುಡಿಯಕ್ ಆಗದೆ ಇಬ್ರು ಅದಕ್ಕೆ ಟೇಸ್ಟ್ ಮಾಡಕ್ಕೆ ಅಂತ ನಿಮಗ್ ಅಪ್ಪು ಇರ್ಬೇಕಿತ್ತು, ಅವ್ರಿಗೂ ಕುಡಿಸ್ಬೇಕಿತ್ತು. ನೈಟ್ ಯಾರು ಬರ್ತಾರೆ ಅವ್ರಿಗೂ ಕುಡಿಸ್ತೀನಿ. ಏನೋ ಸುಮಾರಾಗಿತ್ತು ಕಣಪ್ಪ. ಇದು ಹೇಳೋ ಯಾವ್ದು ಚೆನ್ನಾಗೈತಿ, ಯಾವ್ದು ಚೆನ್ನಾಗೈತಿ, ಯಾವ್ದು ಚೆನ್ನಾಗಿಲ್ಲ. ಇದು ಶುಗರ್ ಚೆನ್ನಾಗಿತ್ತು ಕಾರಣ. ಕುಡಿ ಇನ್ನೊಂದ್ಸತಿ. ಮಿಕ್ಸ್ ಆಗೋದು ಯಾವ್ದು ಅಂತ ಕಂಡು ಹಿಡಿಯಲ್ಲ. ಇದು ಸಾಲ್ಟ್, ಇದು ಕಲರಲ್ಲೇ ಗೊತ್ತಾಗಲ್ವಾ. ನನ್ಗೆ ಎರಡು ಚೆನ್ನಾಗಿರ್ಲಿಲ್ಲ ಕಣ. ಫುಡ್ ನೋಡಿ ಟೇಸ್ಟ್ ನೋಡು. ಚೆನ್ನಾಗಿದೆ ಇದು. ಚೆನ್ನಾಗೈತೆ. ಅವನು ಚೆನ್ನಾಗಿಲ್ಲ, ಇವನು ಚೆನ್ನಾಗೈತೆ. ಇದು ಕೊಲ್ಸ್ಕೊಂಡ್ರೆ ಇದೇ ಚೆನ್ನಾಗದೆ. ಹೋಲ್ಸ್ಕೊಂಡ್ರೆ ಒಣ ಎರಡು ಚೆನ್ನಾಗಿಲ್ಲ. ಇದು ಕೊಡೋರು ಅದೇ ಕಕ್ಕ ಬಿಡ್ತೀನಿ ಕೊಡೋರು. ಕುಡಿಲ್ಲ ಇನ್ನೊಂದ್ಸತಿ. ಗಾಯ್ಸ್ ಇವಾಗ ಏನು ಸಮೋಸ ಟೀ ಕುಡಿಯೋಕೆ ಅಂತ ಬಂದಿದೆ. ಮನೆಯಲ್ಲಿ ಟೀ ಮಾಡಿಲ್ಲ, ನೀರು ಕುಡ್ಕೊಂಡು ಹೋಗೋಣ. ಟೀ ಇಲ್ಲವಲ್ಲ, ಅದಕ್ಕೆ ಅದ್ರ ಬದಲು ನೀರು ಕುಡ್ಕೊಂಡು ಹೋಗ್ತೀನಿ ಅಂಗಡಿ ಹತ್ರ. ಇವಾಗ ಟೀ ಮಾಡಿ ಅಂತ ಹೇಳ್ತಾವ್ರೆ. ಇಬ್ರು ಯಾರು ಹೊಡೆದಾಡ್ಬೇಡಿ, ನಾನು ಮಾಡ್ತೀನಿ ಸುಮ್ಮನೆ ಬ್ಲ್ಯಾಕ್ ಟೀ. ಮಾಮೂಲಿ ಮಿಲ್ಕ್ ಟೀ ಮಾಡು, ಬ್ಲ್ಯಾಕ್ ಟೀ ಬೇಡ. ಬ್ಲ್ಯಾಕ್ ಟೀ ಮಾಡಂಗಿಲ್ಲ. ಕುಡಿತೆ ಪಿಂಕಿ? ನನಗೆ ಮಿಲ್ಕ್ ಟೀ. ವೈಟ್ ಟೀ ನಾವು ಮಾಡಲ್ಲ. ಪಿಂಕಿ ಕುಡಿತೀಯಲ್ಲನಪ್ಪ ವೈಟ್ ಟೀ? ಮಿಲ್ಕ್ ಟೀ. ಹಾಂ, ವೈಟ್ ಟೀ ಕುಡಿಯಲ್ವಾ? ಬ್ಲ್ಯಾಕ್ ಟೀ. ಇಲ್ಲ, ನೀನು ಮಾಡಿ ಇವತ್ತು ನೀನು ಚೆನ್ನಾಗಿ ಮಾಡ್ತೀಯ ಅಂತ ನಂಗೆ ಯಾರು ಹೇಳಿದ್ರು. ಬೆನ್ನು ಹಿಡ್ಕೊಂಡ್ಬಿಟ್ಟೈತಂತೆ. ಎಂತಕ್ಕೆ? ಅದೇ ಟ್ಯಾಬ್ಲೆಟ್ ಕೊಡು. ನಾನು ಅದನ್ನೇ ಹೇಳಿದೆ. ಕೈ ಬೆಳೀತಿದ್ದೆ, ಒಂದು ಸೈಡ್ ಇಟ್ಕೊಂಡ್ಬಿಟ್ಟೈತೆ. ಏನಾಗಲ್ಲ, ಅದು ಹಂಗೇನೆ. ಅದಕ್ಕೆ ಹೇಳೋದು ಚೆನ್ನಾಗಿ ತಿಂಡಿ ಉಂಡಿ ಇರಿ, ಚಳಿಗಾಲ ಅಂತ ಸ್ಟ್ರಾಂಗ್ ಆಗಿ ಇರಬೇಕು. ಅದಕ್ಕೆ ಇಮ್ಯುನಿಟಿ ಪವರ್ ಕಡಿಮೆ ಇವ್ರುಗಳಿಗೆ. ಏನಿದು ಗಾಯ್ಸ್? ಇವಾಗ ಹೋಗ್ತೀನಿ, ಅಂಗಡಿ ಕ್ಲೋಸ್ ಮಾಡ್ಕೊಂಬರ್ತೀನಿ. ಇವತ್ತು ಸಂಡೇ ಅಲ್ವಾ, ತೆಗ್ದಿದ್ದು ಲೇಟು, ಹಾಕೊಂಬರೋದು ಮಾತ್ರ ಜಲ್ದಿ. ಹೋಯ್ತೀನಿ ಈಗ, ನೀರು ತುಂಬಿಲ್ಲ. ಗಾಯ್ಸ್ ಇವಾಗ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದೆ ಮನೆಗೆ. ಸೀರಿಯಲ್ ನೋಡ್ತಾವ್ರವರು ಎಲ್ಲ ಅವ್ರವ್ರ ಕೆಲಸ ಮಾಡ್ತಾವ್ರೆ. ನಮ್ಮಮ್ಮನ ಕೆಲಸ ಮಾಡ್ತಾವ್ರೆ, ಒಬ್ಬರು ರೀಲ್ಸ್ ನೋಡ್ತಾವ್ರೆ, ಒಬ್ಬರು ಅಡುಗೆಗೆ ರೆಡಿ ಮಾಡ್ತಾವ್ರೆ. ನಾನೀಗ ಬಂದಿದ್ದೀನಿ. ನಾನು ಸ್ವಲ್ಪ ಹೊತ್ತು ಮಾಡ್ಕೊಂಡು ನಾನು ರೀಲ್ಸ್ ನೋಡ್ತೀನಿ. ಇವಾಗ ಇನ್ನೇನು ಮಾಡೋಣ ಅಡುಗೆ ಆಗೋವ್ರಿಗೂ. ಅಡುಗೆ ಆದ್ಮೇಲೆ ಇಲ್ಲ, ನೀವು ಇಟ್ಕಿ. ಇವತ್ತು ಅವರೆಕಾಯಿ ತೊಗೊಂಡವ್ರೆ, ಅವರೆಕಾಯಿನ ಬಿಡಿಸ್ತಾವ್ರೆ ನಮ್ಮಮ್ಮ. ನೋಡಿ, ಇವ್ರು ಹೆಲ್ಪ್ ಮಾಡ್ತಾವ್ರೆ, ಇವ್ರು ರೀಲ್ಸ್ ನೋಡ್ತಾವ್ರೆ. ಇವ್ರನ್ನೆಲ್ಲ ನೋಡ್ಕೊಂಡು ನಾನು ಕೂತಿದ್ದೀನಿ ಏನೇನು ಮಾಡ್ತಾವ್ರೆ ಅಂತ. ಇವಾಗ ಅಡುಗೆ ಆಗೋವರೆಗೂ ಇಲ್ಲೇ ಕೂತಿರ್ತೀನಿ. ಆಮೇಲೆ ಹೋಯ್ತೀನಿ ಊಟ ಮಾಡಿಕೊಂಡು ಎಡಿಟ್ ಮಾಡೋಕ್ಕೆ. ಇವಾಗ ಜಸ್ಟ್ ಊಟ ಮುಗಿಸ್ಕೊಂಬಂದೆ. ಇದು ನಮ್ಮಮ್ಮ ಇನ್ನೂ ವ್ಲಾಗ್ ನೋಡಿಲ್ಲ ಅನ್ಸುತ್ತೆ, ಅದಕ್ಕೆ ಇನ್ನೂ ಬಟ್ಟೆ ಅಲ್ಲೇ ಐತೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರೋರು. ಊಟ ಮಾಡ್ಕೊಂಡು ಆಲೇ ಇವಾಗ 11. ಇವಾಗ ಎಡಿಟ್ ಮಾಡಿಬಿಟ್ಟು ಮಲಗೋದೈತೆ. ಇನ್ನು ತುಂಬ ಈಗಿನ್ನೂ ಜಸ್ಟ್ ಒಂದು 5 ಮಿನಿಟ್ಸ್ ಆಯಿತು ಊಟ ಮಾಡಿ. ಡೈಜೆಸ್ಟ್ ಆಗಿಲ್ಲ, ಇನ್ನೂ ಕೂತಿರಬೇಕು. ಕೂತ್ಕೊಂಡು ಫಸ್ಟ್ ಎಡಿಟ್ ಮುಗಿಸ್ಬಿಟ್ಟು ಆಮೇಲೆ ಬೇರೆ ಏನಾರು ಕೆಲಸ ಇದೆಲ್ಲ ಮಾಡ್ಕೊತೀನಿ. ಫಸ್ಟ್ ಎಡಿಟಿಂಗ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಇವಾಗ. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್.